ಸರ್ಕಾರದ ಮೇಲೆ ಮಹಿಳೆಯರು ಆಕ್ರೋಶ. ಹೌದು, ಬ್ಯಾಂಕಿಗೆ ಹೋಗಿ 10 ಸಲ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸಿಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರ ಹಣ ಮಾತ್ರ ಹಾಕಿಲ್ಲ. ಕಳೆದ ಮೇ 4ರಂದು ಹಾಕಿದ್ದೆ ಕೊನೆ, ಬಳಿಕ ಯಾವುದೇ ರೀತಿಯ ಹಣ ಮಹಿಳೆಯರ ಪಾಸ್ಬುಕ್ಕಿಗೆ ಬಂದಿಲ್ಲ. 2 ತಿಂಗಳಿಂದ ಹಣ ಹಾಕಿಲ್ಲ. ಈಗ ಹಾಕಿದ್ರೆ 2 ತಿಂಗಳ ಹಣ ಹಾಕಬೇಕಾಗುತ್ತದೆ. ಇದರಿಂದ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮಹಿಳೆಯರು ಆಕ್ರೋಶಗೊಂಡಿದ್ದಾರೆ. ಒಟ್ಟಾರೆ ಗೃಹಲಕ್ಷ್ಮಿ ಹಣ ಬರೆದಿರುವುದು ಒಂದು ಕಡೆಯಾದ್ರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಿಲ್ಲ. ಎಲ್ಲಿ ನೋಡಿದರಲ್ಲಿ ಮಹಿಳೆಯರು ಸಿದ್ದು ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದ ಬಳಿಕ ಮಕ್ಕಳು ಹಾಗೂ ಪತಿ ಹಣ ಕೊಡುವುದು ನಿಲ್ಲಿಸಿದ್ದಾರೆ. ಇದೀಗ ಮನೆ ಖರ್ಚು, ಆಸ್ಪತ್ರೆ ಹಾಗೂ ಔಷಧಿ ಖರ್ಚಿಗೆ ಹಣ ಇಲ್ಲದೆ ಪರದಾಡುವಂತಾಗಿದೆ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಇದು ಗೃಹಲಕ್ಷ್ಮಿ 3 ತಿಂಗಳಾಯ್ತು. ಈಗ ಎಲೆಕ್ಷನ್ ಆದ್ಮೇಲೆ ಬಂದೇ ಇಲ್ಲ. ಮೇ ತಿಂಗಳದಷ್ಟೇ ಬಂದದ. ಈಗ ಏನಂತೀರ? ಇವಾಗ ನೋಡ್ರಿ ಸರ್, ಮುಂಚೆ ಏನು ML ಎಲೆಕ್ಷನಲ್ಲಿ ಏನು ಹೆಣ್ಮಕ್ಳಿಗೆಲ್ಲ ಏನಂತ ಆಮಿಷವನ್ನು ತೋರಿಸಿದ್ರು. 2,000 ಕೊಡ್ತೀವಿ, ಲೈಟ್ ಬಿಲ್ ಎಲ್ಲ ನಿಮಗೆ ಫುಲ್ ಮಾಫಿ ಆಗ್ತದ, ಭಾಗ್ಯದ ಗೃಹ ಜ್ಯೋತಿ ಅಂತ ಎಲ್ಲ ಹೇಳಿದರು. ಬಟ್ ಒಂದು 2-3 ತಿಂಗಳು ಹಾಕಿದ್ರು. ಆಮೇಲೆ ಅದು ಸ್ಟಾಪ್ ಮಾಡಿಬಿಟ್ರು. ಆಮೇಲೆ ಅನ್ನ ಭಾಗ್ಯನೂ ಅದೇ ರೀತಿ ಮಾಡಿದ್ರು. ಇದೆಲ್ಲ ಒಂದು ML ಎಲೆಕ್ಷನ್ ಸಲುವಾಗಿ ಮಾಡಿದರು. ML ಎಲೆಕ್ಷನ್ ಆದ್ಮೇಲೆ ಮತ್ತೆ ಇನ್ನೆಷ್ಟು ಹೆಚ್ಚಿಗೆ ಒಂದು ಆಮಿಷ ತೋರಿಸಿ MP ಎಲೆಕ್ಷನ್ ಸಲುವಾಗಿ ಇನ್ನಿಷ್ಟು ಹೆಚ್ಚಿನ ಪ್ರಮಾಣದಾಗ ನಿಮಗೆ ಬರುತ್ತೆ ಅಂತೇಳಿ ಹೇಳಿಬಿಟ್ಟು ಇನ್ನೆಷ್ಟು ಹೆಚ್ಚಿನ ಆಮಿಷ ಹೆಣ್ಣು ಮಕ್ಕಳಿಗೆ ತೋರಿಸ್ಬಿಟ್ಟು ಓಟನ್ನು ಹಾಕಿಸ್ಕೊಂಡ್ರು. ಬಟ್ ಅದು ಓಟಲ್ಲಿ ಕರ್ನಾಟಕದಲ್ಲಿ ಅದು ಯಶಸ್ವಿ ಆಗಲಿಲ್ಲ. ಈ ಸಾರಿ ಅವರು ಕರ್ನಾಟಕದಲ್ಲಿ ಮುಂಚೆನೂ ಆಗಲಿಲ್ಲ, ಈ ಸಾರಿನೂ ಆಗಲಿಲ್ಲ. ಹಾಗಾಗಿ ಇವಾಗ ಏನು ಮಾಡಿದ್ದಾರೆ, 2-3 ತಿಂಗಳಾಯಿತು, ಯಾವುದು ಭಾಗ್ಯ ಜ್ಯೋತಿನೂ ಇಲ್ಲ, ಅನ್ನ ಭಾಗ್ಯನೂ ಇಲ್ಲ, ದುಡ್ಡನ್ನು ಹಾಕ್ತಾ ಇಲ್ಲ. ಆಮೇಲೆ ಲೈಟ್ ಬಿಲ್ಲು 1 ತಿಂಗಳು ಬಿಟ್ಟು ಮತ್ತೆ 2 ತಿಂಗಳು ಒಮ್ಮೆ ಸೇರಿಸಿ ಕೂಡ ಕೊಡ್ತಾ ಇದ್ದಾರೆ. 2,000 ಮೇ ತಿಂಗಳಲ್ಲಿ ಎಲೆಕ್ಷನ್ ಮುಂಚೆ ಹಾಕಿದರು, MP ಎಲೆಕ್ಷನ್ ಮುಂಚೆ. ಇವಾಗ 2-3 ತಿಂಗಳಾಯ್ತು, ಏನು ಅದು ದುಡ್ಡೂ ಇಲ್ಲ. ಬರೀ ಇದು ಒಂದು ಸುಳ್ಳಿನ ಸರ್ಕಾರ, ಒಂದು ಸುಳ್ಳು ಒಂದು ಹೆಣ್ಮಕ್ಳಿಗೆ ಆಮಿಷ ತೋರಿಸಿ ಇದೊಂದು ಇದು ಸುಳ್ಳು ಅಂತ ಎಲ್ಲ ಗೌರ್ಮೆಂಟ್ ಅಂತ ಪೆಟ್ರೋಲು ಮತ್ತು ಗ್ಯಾರಂಟಿ ಆದ ಕೂಡಲೇ ಮತ್ತು ಎಲೆಕ್ಷನ್ ಆದ ನಂತರ ಪೆಟ್ರೋಲ್ ಬೆಲೆ ಏರಿಸಿದ್ರು, ಹಾಲಿನ ಬೆಲೆ ಏರಿಸಿದ್ರು, ಹೋಟೆಲ್ದೆಲ್ಲ ಅಡುಗೆ ಬೆಲೆ ಕಾಳ ಅದು ಎಲ್ಲ ಏರಿಸಿಬಿಟ್ರು. ಹೀಗಾಗಿ ಮುಂಚೆನೇ ಹೊಡೆತ ಬಿದ್ದಿರಲಿಂದ ಇನ್ನೆಷ್ಟು ಹೆಚ್ಚಿನ ಹೊಡೆತ ಒಂದು ಪಬ್ಲಿಕ್ ಮೇಲೆ ಆಗಿದೆ, ಎಲ್ಲ ಮಹಿಳೆಯರ ಮ್ಯಾಗ ಆಗಿದೆ. ಮನೆಯೆಲ್ಲ ನಡೆಸೋದು ಅವರೇ. ಈಗ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಆಮಿಷ ತೋರಿಸಿ ಈ ರೀತಿ ಮಾಡೋದು ವಿಫಲ ಆಗ್ಯದ ಸರ್ಕಾರ ಹೆಣ್ಮಕ್ಳಿಗೆ ಆಮಿಷ ತೋರಿಸೋದಲ್ಲೇ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಬೋದು. ಆಮೇಲೆ ಆಟೋದು ಚಾರ್ಜು ಹೆಚ್ಚು ಮಾಡಿದ್ದಾರೆ. ಇವಾಗ ಆ ಆಟೋ ಚಾರ್ಜ್ ಯಾವ ರೀತಿ ಅವ್ರು ಭರಿಸ್ಬೇಕು? ಈಗೆಲ್ಲ ಫ್ರೀ ಅಂತಂದರೆ ಎಲ್ಲ ಸ್ಟೂಡೆಂಟಿಗೆಲ್ಲ ಭಾಳಷ್ಟು ಲಾಸ್ ಆಗಿಬಿಟ್ಟದ. ಸ್ಟೂಡೆಂಟ್ ಕಾಲೇಜಿಗೆ ಹೋಗ್ತಾರೆ. ಈಗ ಹೆಣ್ಮಕ್ಳು ಎಲ್ಲರಿಗೂ ಹೋಗಬೇಕಾಯ್ತು, ಕೆಲ್ಸಕ್ಕೆ ಹೋಗಬೇಕಾಯ್ತು, ಅವ್ರು ಆಟೋ ಹಿಡಿದು ಹೋಗ್ಬೇಕಾದ್ರೆ ಎಷ್ಟು ದುಬಾರಿ ಆಗ್ಯದ ಪೆಟ್ರೋಲು. ಹಾಗಾಗಿ ಅವ್ರದ್ದು ದುಡ್ಡನ್ನು ಅವ್ರು ಪೇ ಮಾಡಲಿಕ್ಕಾಗಲ್ಲ. ಬಸ್ ಹತ್ತಬೇಕು ಅಂತಂದ್ರೆ ಫುಲ್ ಆಗಿರ್ತದೆ. ಆ ರೀತಿ ಇದೊಂದು ಸುಳ್ಳು ಸರ್ಕಾರ ಆಮಿಷ ತೋರಿಸಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಸುಳ್ಳು ಭರವಸೆ ಕೊಟ್ಟು ಒಂದು ಎಲೆಕ್ಷನ್ದು ಒಂದು ಗಿಮಿಕ್ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. 10 ತಿಂಗಳು ಕೊಟ್ಟರ್ರಿ, ತಿಂಗಳ 2,000 ಹೆಣ್ಮಕ್ಳಿಗೆ ನಮ್ಮ ಮನೆಗೆ ಖರ್ಚಕ್ಕೆ ಆತೀವಿ ರೀ ಸರ್. ಇದ್ದೇನು ಮಕ್ಳು ಕೂಡ್ಲಿ ಗಂಡ ಕೂಡ್ಲಿ ಏನೇ ಬಿಡ್ಲಿ ಅಂದ್ರೆ ನಮಗೆ ಆಗ್ತೀವಿ. ಈಗ 10 ತಿಂಗಳು ಕೊಡೋದು ಬಂದು ಈಗ 3 ತಿಂಗಳೇ ಒಟ್ಟ ಕೊಡೋದು ಬಂದ್ ಮಾಡ್ಯಾರ. ಮತ್ತು ಹ್ಯಾಂಗೆ ಸರ್ಕಾರ ಹಿಂಗೆ ಸುಳ್ಳು ಹೇಳಿ ಹೆಣ್ಮಕ್ಳಿಗೆ ಒಂದು ಇದು ಮಾಡಿ ನಾವು ಆ್ಯಕ್ಟಿವ್ ಆಗಿ ಮಾಡಿ ಕೆಲಸ ಮಾಡಿ ಏನು ಫಾಯ್ದಾನೇ ಇಲ್ರಿ. ಯಾ ಸರ್ಕಾರ ತಮ್ಮ ತಾತ್ಪೂರ್ತಿಯಾಗಿ ಮಾಡ್ತಾರಂತಂದ್ರೆ ಈ ಮಿಕ್ಕಿದ ಹೆಣ್ಮಕ್ಳು ಹ್ಯಾಂಗೆ ಮಾಡ್ಬೇಕ್ರಿ? ಈಗ ನಮ್ಮ ಭರೋಸಲ್ಲಿ ನಡ್ರವ ಒಂದು 10 ಮಂದಿ ನಡ್ರಿ ಬರ್ತೇವೆ ಹೋತಾರ. ಮತ್ತು ಅವ್ರಿಗೆ ಹಿಂಗೆ ಭರೋಸಾ ಕೊಟ್ಟು ಕರ್ಕೊಂಡು ಹೋಗ್ತಿರ್ತಾನೋ, ಹಿಂಗೆ ಮೋಸ ಮಾಡಿದ್ರೆ ಅದಕ್ಕೆ ಬಂತ್ರಿ ಸರಿ ಅನ್ಸಲ್ಲ. ಅದಕ್ಕೆ ಅವ್ರಿಗೆ ತಿಳಿಬೇಕ್ರಿ. ಇಷ್ಟೇ ನಾವು 3 ತಿಂಗಳು ಒಟ್ಟ ಬಂದಿಲ್ಲ, ಕಾಯ್ಕೊತ್ ಕುಂತಾವಿಲ್ಲ. ವಯಸ್ಸಾದವ್ರಿಗೆ ನಮಗೆ ಬಿಡು, ಸಣ್ಣವ್ರಿಗೆ ಇಲ್ಲಿಗಂದ್ರೆ ವಯಸ್ಸಾದವ್ರಿಗೆ ಹೆಲ್ಪ್ ಆಗ್ತದ್ರಿ. ಮಕ್ಕಳು ಗಂಡ ನೋಡ್ಲಿಕ್ಕಂದ್ರೆ ಒಂದೊಂದು ಕೆಲವ್ರು ಮಕ್ಕಳು ನೋಡಲ್ಲ ವಯಸ್ಸಾದವ್ರಿಗೆ, ಅವರಿಗೆ ತಾಪತ್ತಾಗಲ್ರಿ. ಈ ಎಲೆಕ್ಷನ್ ಸಲಾಗ MP ಎಲೆಕ್ಷನ್ ಮತ್ತು 4,000 ಹಾಕ್ತೀನಿ ಅಂದ್ರೆ ಅದೂರ ಬಿಡ್ರಿ, ಇದುವರೆ 2,000 ಕರ್ತವ್ಯದ ಹಾಕ್ಬೇಕ್ರಿ. ಅಷ್ಟೇ ನಾವು ಕೇಳೋದು. ಹಾಕ್ಬೇಕೇ, ಅವರು ಬಿಡಕ್ಕೆ ಸಾಧ್ಯ ಇಲ್ಲ, ಹಾಕೇ